ಗಜೇಂದ್ರಗಡ ನಗರದ ಟಗರಿ ಗಲ್ಲಿ ವತಿಯಿಂದ ಆಯೋಜಿಸಿರುವ 12, 13 ಹಾಗೂ 14ನೇ ವಾರ್ಡ್ ಪ್ರೀಮಿಯರ್ ಲೀಗ್ ಸೀಸನ್ 1 ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆಯು ಶುಕ್ರವಾರ ನಡೆಯಿತು. ಕಾರ್ಯಕ್ರಮವನ್ನು ಮುರ್ತುಜಾ ಡಾಲಾಯತ್, ರವಿ ಕಲಾಲ್, ಮೊಹಮ್ಮದ್ ಸಾಬ್ ಕೊಚಲಾಪುರ್ ಹಾಗೂ ಶಿವು ಚೌಹಾಣ್ ಜಂಟಿಯಾಗಿ ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮುಸ್ತಾಕ್ ಹುಟ್ಗೂರ್, ದಾದಾಫೀರ್ ಹುಟ್ಗೂರ್, ಜಾಕೀರ್ ಜಾಲಿಹಾಳ್, ರಿಯಾಜ್ ಡಾಲಾಯತ್, ಮೋಹನ್ ಕಲಾಲ್, ಮೌಲಾಸಾಬ್ ಕೌಲೂರ್, ಇರ್ಫಾನ್ ಹುಬ್ಬಳ್ಳಿ ಸೇರಿದಂತೆ ಹಲವರು ಯುವಕರು ಉಪಸ್ಥಿತರಿದ್ದರು. ಧನ್ಯವಾದ. ಅದೇ ರೀತಿ ರವಿ ಸರ್ ಅವರು ಎಲ್ಲ ಪ್ಲೇಯರ್ಸ್ಗೆ ಒಂದೆರಡು ಮಾತನ್ನ ಪ್ರಥಮ ಬಾರಿಗೆ ಕಾಲಕಾಲೇಶ್ವರನ ಮನದಲ್ಲಿ ನೆನೆದು ಮೊನ್ನೆ ವಾರ್ಡ್ ನಂಬರ್ 13ರಿಂದ ಆಯೋಜನೆ ಮಾಡಿತ್ತು ಮತ್ತು ಈ ಸಾರಿ 12, 13, 14 3 ವಾರ್ಡ್ ನಡುವೆ ಟೂರ್ನಮೆಂಟ್ ಆಯೋಜನೆ ಮಾಡಿದ್ದಾರೆ. ಏನಪ್ಪ ಅಂತಂದ್ರೆ ಎಲ್ಲ ಧರ್ಮದವರು ಸೇರಿ, ಎಲ್ಲ ಜಾತಿಯವರು ಸೇರಿ ಈ ಒಂದು ಕ್ರೀಡೆಯನ್ನು ಆಯೋಜನೆ ಮಾಡೈತಿ. ಒಂದೇನಪ್ಪ ಅಂದ್ರೆ ಕ್ರೀಡೆ ಒಳಗೆ ಇನ್ನೂ ಉತ್ಸಾಹ ಹೆಚ್ಚಾಗಿ ಹೊಸ ಮುಖಗಳು ಕ್ರೀಡೆ ಒಳಗೆ ಬರ್ತಾರ. ಹಾಗಾಗಿ ಏನಪ್ಪ ಅಂತಂದ್ರೆ ಒಳ್ಳೆಯ ವಿಚಾರ ಇದು. ಮತ್ತು ಇನ್ನೊಂದೇನಪ್ಪ ಅಂದ್ರೆ ಆಟಾಗೇ ಇರಲಿ ಮತ್ತು ಯಾವುದೇ ಅಹಿತಕರ ಘಟನೆ ನಡೆಲಾರ್ದಾಗ ಶಾಂತ ರೀತಿಯಿಂದ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಮತ್ತು ಇನ್ನೂ ಹೆಚ್ಚು ಆಗಲಿ ಅಂಥೇಳಿ ಈ ಸಭೆಯನ್ನು ಉದ್ದೇಶಿಸಿ ಒಂದೊಂದೆರಡು ಮಾತುಗಳನ್ನು ಮುಕ್ತಾಯ. ಅದೇ ರೀತಿ ಶಿವ ಸರ್ ಅವರು ಇವತ್ತಿನ ದಿವಸ 12ನೇ ವಾರ್ಡು ಮತ್ತು 13ನೇ ವಾರ್ಡು ಮತ್ತು 14ನೇ ವಾರ್ಡು ಎಲ್ಲ ಯುವಕರು ಸೇರಿ ಭಾಳ ಅಚ್ಚುಕಟ್ಟಾಗಿ ಗ್ರೌಂಡನ್ನು ಮಾಡಿದ್ದಾರೆ. ಭಾಳ ಅಚ್ಚುಕಟ್ಟಾಗಿ ಏನಾದರೂ ಮಾಡ್ತಾರೆ ಸುಮ್ಮನಾಗಿಲ್ಲ, ಇವೆಲ್ಲ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮತ್ತು ಅವರಿಗೆ ನನ್ನ ಇದರಿಂದ ಹೃದಯಪೂರ್ವಕವಾಗಿ ಅಭಿನಂದನೆ ಹೇಳ್ತೀನಿ. ಮತ್ತು ಅದ್ರ ಜೊತೆಯಾಗಿ ಇನ್ನೊಂದೆರಡು ಮಾತನ್ನು ಮಾತಾಡ್ತೀನಿ. ಏನಪ್ಪ ಅಂದರೆ ಯುವಕರಿಗೆ ಭಾಳ ಇಂಪಾರ್ಟೆಂಟ್ ಇದು. ನಾವೇನಿದು ಸ್ಪೋರ್ಟ್ಸ್ ಅಂತೀವಲ್ಲ, ಭಾಳ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟಪ್ಪ ಅಂದ್ರೆ ನಮ್ಮ ಯುವಕರಲ್ಲಿ ಸ್ಪೋರ್ಟ್ಸ್ ಜೊತೆನೇ ನಮ್ಮ ಗೆಳೆತನ ಜಾಸ್ತಿ ಆಗುತ್ತೆ, ನಮ್ಮ ಕಷ್ಟ ಸುಖಗಳನ್ನು ಹಂಚ್ಕೋತೀವಿ. ಮತ್ತು ಏನಾರು ಅಂದ್ರೆ ನಮ್ಮ ಸಮಾಜಕ್ಕೆ ಏನಾರು ಒಂದು ಕೊಡುಗೆ ಮಾಡಬೇಕಪ್ಪ ಅಂದ್ರೆ ಎಲ್ಲರೂ ಕೂಡಿ ಮಾಡೋಕ್ಕೆ ಒಂದು ಶಕ್ತಿನೂ ಸಿಗುತ್ತೆ. ಮತ್ತು ಇದೇ ರೀತಿಯಾಗಿ ಮುಂದುವರ್ಕೊಂಡು ಬೇರೆ ಬೇರೆ ಆ್ಯಕ್ಟಿವಿಸ್ ಸ್ಪೋರ್ಟ್ಸ್ ಆಗಲಿ, ಇವನು ಬೇರೆ ಯಾವುದೋ ಸಮಾಜದ ಬಗ್ಗೆ ಆಗಿರ್ಬೋದು, ಯಾವುದೇ ಏನಾರು ಆಗಲಿ ಈ ಥರ ಒಗ್ಗಟ್ಟಾಗಿ ಮಾಡ್ಕೊತ ಹೋದ್ರಪ್ಪ ಅಂದ್ರೆ ಎಲ್ಲ ಯುವಕರಿಗೂ ಚಲೋ ಆಗುತ್ತೆ, ನಾಳೆ ಒಳ್ಳೆ ರೀತಿಯಿಂದ ಇದು ಆಗುತ್ತೆ ಅಂತೇಳಿ ಒಂದೆರಡು ಮಾತು ಮುಗಿಸಿ. ಈ ಭಾಗದ ಆರಾಧ್ಯ ದೈವ ಶ್ರೀ ಕಾಲ್ಕಲೇಶ್ವರನ್ನು ಉದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇಂದು ನಮ್ಮ ಗಜೇಂದ್ರಗಡದ 13ನೇ ವಾರ್ಡಿನ ವತಿಯಿಂದ ನಡೆದಂಥ
ಪ್ರೀಮಿಯಂ ಲೀಗಿನ ಉದ್ಘಾಟನೆ ಕಾರ್ಯಕ್ರಮದ ಅತಿಥಿಗಳೇ ಆಗಮಿಸಿದಂಥ ಮಾಜಿ ಪೂರ್ವ ಸದಸ್ಯರು ಶ್ರೀ ರವಿ ಕಲಾಲ್ ಅವರು, ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಲ್ಲಿ ಆಗಮಿಸಿದಂಥ ಶಿವ ಚವಾನ್ ಅವರು, ಇನ್ನೋರ್ವ ಬಹುಮಾನ ವಿತರಕರು ಆತ್ಮೀಯ ಸಹೋದರಂಥ ಶ್ರೀ ಮೊಹಮ್ಮದ್ ಅಸ್ಲಂ ಅವರು, ಈ ಟೂರ್ನಮೆಂಟನ್ನು ಆಯೋಜನೆ ಮಾಡಿದಂಥ ಯಾವತ್ತೂ 13ನೇ ವಾರ್ಡಿನ ಎಲ್ಲ ನನ್ನ ಯುವಕ ಮಿತ್ರರು, ಈ ಟೂರ್ನಿಯಲ್ಲಿ ಭಾಗವಹಿಸಿದಂಥ ಎಲ್ಲ ಆಟಗಾರರಿಗೆ, ಈಗ ತಾನೇ ಮಾತಾಡಿದವರು ಎಲ್ಲರೂ ಹೇಳಿದರು, ಕ್ರೀಡೆ ಕಬಡ್ಡಿ ಅಂತ ಅಷ್ಟೇ ಅಲ್ಲ, ಕ್ರಿಕೆಟು, ವಾಲಿಬಾಲು, ಯಾವುದೇ ಕ್ರೀಡೆಯಲ್ಲಿ ಜಾತಿ ಮತ ಪಂಥ ಭೇದವನ್ನು ಮರೆತು ಎಲ್ಲರೂ ನಾವು ನಮ್ಮನ್ನು ಕೂಡ ಯಾವುದೊಂದು ಅವಕಾಶ ಇದ್ದರೆ ಅದು ಕ್ರೀಡೆಯಿಂದ ಸಾಧ್ಯ. ಆ ಕ್ರೀಡೆಯನ್ನು ಸುಮಾರು ನಾನು ಸದಸ್ಯನಾಗಿ 8 ವರ್ಷ ಆದರೂ ಕೂಡ ನಮ್ಮ ವಾರ್ಡ್ನಲ್ಲಿ ಯಾವುದೂ ಆಯೋಜನೆ ಮಾಡಿದ್ದಾರೆ. ಒಂದು ರೀತಿ ನಮ್ಗೆ ಖುಷಿ ವಿಚಾರ. ಎಲ್ಲರೂ ಕೂಡ ಒಂದಿನ ದೊಡ್ಡ ಪ್ರಮಾಣದಾಗ ಒಂದು ಟೂರ್ನಮೆಂಟ್ ಮಾಡೋಣ ಅಂತೇಳಿ ತಾವೇನು ಅಭಿಲಾಷೆ ಹೊಂದಿ ಮುಂದೆ ಬಂದ್ರಿ. ನಮ್ಮೆಲ್ಲರಿಗೂ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಇದರ ಜೊತೆಗೆ ಇತರೆ ಹಬ್ಬ ಹರಿದಿನಗಳು ಬಂದಾಗ ಎಲ್ಲರೂ ಕೂಡ ಒಂದು ಓಣಿಯಿಂದ ಅಥವಾ ನಮ್ಮ ಗಲ್ಲಿಯಿಂದ ಆಗಲಿ ಎಲ್ಲರೂ ಕೂಡ ಒಂದು ಒಳ್ಳೆಯ ರೀತಿಯಿಂದ ಹಬ್ಬ ಹರಿದಿನಗಳು ಕೂಡ ಇದೇ ರೀತಿ ಆಚರಣೆ ಮಾಡಿದರೆ ಭಾವೈಕ್ಯತೆಗೆ ಧಕ್ಕೆ ಬರುವುದು ಅಂತೇಳಿ ನಾವು ಅಂದ್ಕೊಂಡೆ. ಅದರ ಜೊತೆಗೆ ಏನು ಟೂರ್ನಮೆಂಟ್ ಆಯೋಜನೆ ಮಾಡಿರಿ 6 ತಂಡಗಳು ಈ ಟೂರ್ನಿಯಲ್ಲಿ ಭಾಗವಹಿಸ್ತಾರೆ. ಸೋಲು ಗೆಲುವು ಒಂದೇ ನನ್ನದೇ 2 ಮುಖಗಳು. ಗೆದ್ದವರು ಹಿಗ್ಗಬೇಕಾಗಿಲ್ಲ, ಅವ್ರಿಗೊಂದು ಪಾಠ, ಆ ಗೆಲುವನ್ನು ಉಳಿಸ್ಕೊಂಡು ಹೋಗ್ಬೇಕಾಗುತ್ತೆ ಕೊನೆಯವರಿಗೆ. ಸೋತವ್ರಿಗೆ ಏನಂತಂದ್ರೆ ಅದೊಂದು ಪ್ರಯತ್ನಕ್ಕೆ ಪ್ರತಿಫಲ ಸಿಗದೇ ಇರುವಂಥದ್ದು ಸತತ ಪ್ರಯತ್ನ ಮಾಡಿ ಗೆಲ್ಲುವಂಥ ಅವಕಾಶ ಇರುತ್ತೆ. ಹೀಗಾಗಿ ಎಲ್ಲರೂ 12, 13 ಮತ್ತು 14ನೇ ವಾರ್ಡ್ ಎಲ್ಲ ಆಟಗಾರರು ನಾವು ವಿನಂತಿ ಏನು ಮಾಡ್ಕೊತೀವಿ ಅಂದ್ರೆ, ಈ ಹಂಗೆ ನಕ್ಕೊಂತ ಉದ್ಘಾಟನೆ ಕಾರ್ಯಕ್ರಮ ಮಾಡಿವಿ, ಅದೇ ರೀತಿ ನಕ್ಕೊಂತ ಈ ಅಂತಿಮ ಬಹುಮಾನ ವಿತರಣೆ ಕಾರ್ಯಕ್ರಮದವರಿಗೆ ಎಲ್ಲರೂ ನಕ್ಕೊಂತಾರೆ. ಅಂಪೈರ್ ಕೊಟ್ಟಂಥ ನಿರ್ಣಯಕ್ಕೆ ತಲೆಬಾಗ್ರಿ. ಅಂಪೈರ್ ಕೂಡ ಯಾರು ಹೆಚ್ಚು ಯಾರು ಕಮ್ಮಿ ಅಂತೇಳಿ ನಿರ್ಣಯ ಕೊಡುತ್ತಿರಲಿಲ್ಲ. ಆದರೆ ಕಾಲಾಂತರದಲ್ಲಿ ಏನಪ್ಪ ಎಲ್ಲ ಸಿಸ್ಟಮ್ ಮುಂದುವರೆದ್ರು ಕೂಡ ಎಲ್ಲ ಸಿಸ್ಟಮ್ ಮುಂದುವರೆದ್ರು ಕೆಲವೊಂದು ದೋಷಗಳು ನ್ಯಾಷನಲ್ ಟೂರ್ನಿಯಲ್ಲಿ ಆಗ್ತಾವೆ. ಹಾಗಾಗಿ ನಿಂತಂಥವ್ರು ಏನು ದೇವರಲ್ಲ ಅಂಪೈರ್. ಕೆಲವೊಂದು ಸಣ್ಣ ಪುಟ್ಟ ಆದಾಗ ಸ್ವೀಕಾರ ಮಾಡಿ ಅದನ್ನೇ ಒಂದು ದೊಡ್ಡ ವಿಚಾರ ಮಾಡಿಕೊಂಡು ಜಗಳ ತಂಟೆ ತಕರಾರು ಮಾಡಬಾರ್ದು ದಯವಿಟ್ಟು. ಯಾಕಂದರೆ ಇಲ್ಲೇ ನಾವು ಬಂದಿದ್ದೀವಲ್ಲ, ಇದನ್ನು ಗೌರವಿಸ್ಬೇಕಂದ್ರೆ ಯಾವುದೋ ಅಹಿತಕರ ಘಟನೆ ಅಥವಾ ಕುಟ್ಟಾಟ ಮತ್ತೊಂದು ಏನೋ ಆಗದೈತಿ ನೀವು ಗೌರವ ಮಾಡಿದ್ರೆ ಮುಂದಿನ ದಿನಮಾನದಲ್ಲಿ ಏನು ಕೇವಲ 15,000 ರೂಪಾಯಿ ಇಟ್ಟಿದೆ, 15, 25,000 ಇಟ್ಟಿದೆ. ಮುಂದಿನ ದಿನಮಾನ 51,000 ಮಾಡಿದ್ರು ಕೂಡ ನಾವೆಲ್ಲರೂ ತಮಗೇನು ಸಹಕಾರ ಕೊಡೋಕೆ ಮುಂದದೀವಿ. ಏನೋ ಬರೋ ರೀತಿಯಲ್ಲಿ ಕಪ್ಪು ಚಿಕ್ಕಿ ಬರಬಾರ್ದು. ಯಾಕಂದರೆ ಆಯೋಜನೆ ಮಾಡಿದ್ದು 13 ವಾರ್ಡ್ಲಿಂದ. ಆದರೆ ನಾನು ಮೊದಲ ಮಾಜಿ ಮೆಂಬರ್ ಆ ವಾರ್ಡಿಗೆ ಸದಸ್ಯತೆ ನನ್ನ ವಾರ್ಡಿಂದ ಮಾಡಿರಿ. ನಮ್ಮ ವಾರ್ಡಿನ ಗೌರವಿಸುವಂಥ ಶಕ್ತಿ ಎಲ್ಲ ನಿಮ್ಮ ಕೈಯಾಗೈತೆ. ದಯವಿಟ್ಟು ಎಲ್ಲರೂ ನಾವು ಬಂದಂಥ ಸಂದರ್ಭದಲ್ಲಿ ಸ್ವಾಗತಿಸಿ ನಮಗೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ವಂದಿಸಿ ನಮ್ಮ